ಕೊಡುವಾಗ ಇದೆಲ್ಲ ಗೊಂದಲ ಸರ್ವೇ ಸಾಮಾನ್ಯ ಎಲ್ಲ ನೆಟ್ಟಗಿದೆ. ಹೈಕಮಾಂಡ್ ಎಲ್ಲವನ್ನ ಸರಿಪಡಿಸುತ್ತಾರೆ. ಬೆಂಗಳೂರಿನಲ್ಲಿ ಶಾಸಕ ಮಾಗಡಿ ಬಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೂ ಸಚಿವ ಸ್ಥಾನ ಕೊಡ್ತಾರೆ ಎಂಬ ವಿಶ್ವಾಸ ಇದೆ. ರಾಜಣ್ಣ ಹೇಳಿಕೆ ವಿಚಾರ ಚರ್ಚೆಯನ್ನು ಮಾಡಬೇಡಿ. ಕೆಲವರು ಮಾತನಾಡುವ ಚಟವನ್ನ ಬೆಳೆಸಿಕೊಂಡಿದ್ದಾರೆ. ಸುಮ್ಮನೆ ಮಾತಾಡ್ತಾ ಇರ್ತಾರೆ. ಎಲ್ಲಿ ಪ್ರಜಾಪ್ರಭುತ್ವ ಇರುತ್ತೆ ಅಲ್ಲಿ ಕೇಳುವಂತ ಹಕ್ಕಿದೆ. ರಾಜಣ್ಣ ಹೇಳಿಕೆ ವಿಚಾರ ಚರ್ಚೆನ ಮಾಡಬೇಡಿ. ಕೆಲವರು ಮನ ಬಂದಂತೆ ಮಾತಾಡ್ತಾನೆ ಇರ್ತಾರೆ. ಅವರಿಗೆ ಮಾತಾಡೋದು ಒಂದೇ ಕೆಲಸ ಅಂತ ಹೇಳಿದ್ದಾರೆ. ಇವೆಲ್ಲ ಸಣ್ಣ ಪುಟ್ಟ ನೋಡ್ರಿ, ಎಕ್ಸ್ಪಾನ್ಷನ್ ಟೈಮಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ. ಖಾತೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯ. ಇದನ್ನೆಲ್ಲ ಕೂಡ ಸೀನಿಯರ್ಸ್ಗಳು ಹೈಕಮಾಂಡ್ ಕೂತಿ ಸರಿಪಡಿಸ್ತಾರೆ. ಇರ್ಲಿ ಆ ಥರ ಏನ್ ನೀವ್ಯಾಕಾದ್ರ ಸೃಷ್ಟಿ ಮಾಡ್ಕೊಂತೀರಾ? ಎಲ್ಲ ನೆಟ್ಗಿದೆ, ಎಲ್ಲ ಸರಿಪಡಿಸ್ತಾರೆ. ಹೈಕಮಾಂಡ್ ಶಕ್ತಿಯುತವಾಗಿದೆ. ಎಲ್ಲರನ್ನು ಕರೆಸಿ ಸಮಾಧಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅನ್ಕೊಂಡಿದೀವಿ ಕೊಡ್ತಾರೆ ಅಂತ ವಿಶ್ವಾಸ ಇಟ್ಕೊಂಡಿದೀವಿ. ಮೊದಲನೇ ಲಿಸ್ಟ್ ಅಲ್ಲೇ ಬರಬೇಕಿತ್ತು ಅಂತ ಅನ್ಕೊಂಡು ಯಾಕೆ ಹಂಗೆ ಅನ್ಕೊಳಕಾಯ್ತದ? ನಾವು ಸಾಕಷ್ಟು ಸೀನಿಯರ್ಸ್ ಇದ್ದಾರೆ. ರಾಜಣ್ಣ ಅವ್ರ ವಿಚಾರ ನನ್ನ ಹತ್ರ ಚರ್ಚೆ ಮಾಡಬೇಡಿ. ರಾಜಣ್ಣ ಅವ್ರ ಹತ್ರ ಚರ್ಚೆ ಮಾಡೋದು ಅಪ್ರಸ್ತುತ. ಕೆಲವರು ಪ್ರತಿನಿತ್ಯ ಮಾತಾಡ್ತಕ್ಕಂಥ ಚಟ ಬೆಳೆಸ್ಕೊಂಡವ್ರೆ, ಹಂಗೆ ಮಾತಾಡ್ತಾರೆ. ಅದ್ರ ಬಗ್ಗೆ ನಾವು ರಿಯಾಕ್ಟ್ ಮಾಡೋದು ಒಳ್ಳೆದಲ್ಲ. ನೋಡಮ್ಮ, ಈಗ ಯಾವಾಗ ಈ ಎಕ್ಸ್ಪಾನ್ಷನ್ ಖಾತೆ ಹಂಚಿಕೆ ಸಂದರ್ಭದಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ, ಎಲ್ಲ ಕಡೆನೂ ಸರ್ವೇ ಸಾಮಾನ್ಯ. ಇದನ್ನೆಲ್ಲ ಸರಿಪಡಿಸ್ತಕ್ಕಂಥ ಕೆಲಸ ಆಗ್ತದೆ. ನೋಡ್ರಿ, ಎಲ್ಲಿ ಡೆಮೋಕ್ರಸಿ ಇರ್ತದೆ ಅಲ್ಲಿ ಈ ರೀತಿ ಬೆಳವಣಿಗೆ ಇರ್ತದೆ. ಎಲ್ಲಿ ಡೆಮೋಕ್ರಸಿ ಇದೆ ಕಾಂಗ್ರೆಸ್ನಲ್ಲಿ ಕೇಳ್ತಕ್ಕಂಥ ಹಕ್ಕಿದೆ. ಕೇಳ್ತಾ ಇದ್ದಾರೆ. ಕೇಳ್ತಾವ್ರೆ ಅಂದ ಕ್ಷಣಕ್ಕೆ ಅವ್ರೇನೋ ಮಾಡ್ತಾವ್ರೆ ಚಟುವಟಿಕೆಗಳನ್ನ ಅಂತಕ್ಕಂಥ ಭಾವನೆ ಅಲ್ಲ. ಅವರೆಲ್ಲ ಕೇಳಿದ್ದಾರೆ, ಸರಿಪಡಿಸ್ತಕ್ಕಂಥ ಕೆಲಸ ಹೈಕಮಾಂಡ್ ಮಾಡ್ತದೆ. ಹೇಳಿದ್ನಲ್ಲ, ಎಲ್ಲಿ ಡೆಮೋಕ್ರಸಿ, ಯಾವ ಪಾರ್ಟಿ ಡೆಮೋಕ್ರಸಿ ಇರ್ತದೆ ಅಲ್ಲಿ ಕೇಳ್ತಕ್ಕಂಥ ಹಕ್ಕನ್ನ ಎಲ್ಲ ಕೂಡ